ನೀವು ಅದನ್ನ ಚೆನ್ನಾಗಿ ಕೇಳಿದ್ರೆ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಿರ್ತೀರಿ. ಇದು ಹೆಂಗೆ ಹೇಳ್ತೀರಿ ಗುರುಗಳೇ? ಯಾರಾದ್ರೂ ಕೊಡ್ತಾರಾ? ಕೊಡಕ್ಕೆ ಅಂತ ಯಾರಾದ್ರೂ ಇದಾರಾ? ಅಥವಾ ಇದು ಹೆಂಗೆ ಕ್ವೆಶ್ಚನ್ ಮಾಡಿದ್ರೆ ಇಸ್ ಇಟ್ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್? ಏನಿದು ಯೂನಿವರ್ಸ್ ಅಂದ್ರೆ ಏನು? ಅಲ್ಲ, ಯೂನಿವರ್ಸ್ಗೆ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಯೂನಿವರ್ಸ್ಗೆ ಇದು ದೊಡ್ಡ ಪೇಪರ್ ಅಲ್ವಾ? ಇದು ದೊಡ್ಡದ ಇದೇನು ಅಂತ ಒಂದು ಅದಕ್ಕೆ ಸೃಷ್ಟಿ ಮಾಡೋಕ್ಕಾಗದೇ ಇರುವಂಥ ವಸ್ತುನ ಇದು. ಜುಜ್ಬಿ ಆಫ್ಟರ್ ಆಲ್ ನಥಿಂಗ್ ಫಾರ್ ಯೂನಿವರ್ಸ್. ಹಣ ಬೇಕು ಅಂತ ಜಸ್ಟ್ ಯೋಚನೆ ಮಾಡಿದ್ರೆ ಯೂನಿವರ್ಸ್ ಕೊಡಲ್ಲ. ಅದಕ್ಕೊಂದು ಹಸಿರು ಬೇಕು. ಕರೆಕ್ಟ್ ಏನೇ ಪಡ್ಕೋಬೇಕಂದ್ರೂ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ನಾವು. ತಾನು ಸೃಷ್ಟಿಸಿದ ಹೆಣ್ಣು ತನ್ನ ತಲೆಯನ್ನೇರಿತು, ತಾನು ಸೃಷ್ಟಿಸಿದ ಹೆಣ್ಣು ತನ್ನ ಎದೆಯನ್ನೇರಿತು, ತಾನು ಸೃಷ್ಟಿಸಿದ ಹೆಣ್ಣು ತನ್ನ ತೊಡೆಯನ್ನೇರಿತು, ತಾನು ಸೃಷ್ಟಿಸಿದ ಹೆಣ್ಣು ಸರ್ವವನ್ನು ಆವರಿಸಿತ್ತು ಅಂತೇಳಿ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ದೂರದ ಊರಿನಿಂದ, ಹೊರ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದಲೂ ಕೂಡ ಜನರು ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರು. ವರ್ಕ್ಶಾಪ್ಗೆ ಬಂದವರು ಹಲವಾರು ಸನಾತನ ವಿಶ್ವ ಶ್ರೀಮಂತ ಮಂತ್ರ ತಂತ್ರಗಳನ್ನು ಕಲಿತುಕೊಂಡ್ರು. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡಂಥ ವಿಶ್ವ ವಿಚಾರಗಳನ್ನು ತಾವು ಇಂಪ್ಲಿಮೆಂಟ್ ಮಾಡಿ ನೀವು ಶ್ರೀಮಂತರು ಆಗಬೇಕು. ನಿಜವಾಗ್ಲೂ ಶ್ರೀಮಂತರು ಆದರೆ ಅದೇ ಗುರುಗಳಿಗೆ ನೀವು ಸಲ್ಲಿಸುವ ನಿಜವಾದ ದಕ್ಷಿಣೆಯಾಗಿರುತ್ತೆ. ಹಾಗೇನೆ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡೆಯಿತು. ಗುರುಗಳು ಹೇಳಿಕೊಟ್ಟಂಥ ವಿಶ್ವ ಮಂತ್ರ ತಂತ್ರಗಳನ್ನು ಕ್ರಿಯಾರೂಪಕ್ಕೆ ತಂದು ತಾವು ಬಿಸ್ನೆಸ್ ಮಾಡಿ ನೀವು ಐಶ್ವರ್ಯವಂತರು ಆಗಲೇಬೇಕು. ಆಗ ಮಾತ್ರ ಗುರುಗಳು ಕಲಿಸಿಕೊಟ್ಟಂಥ ವಿಶ್ವವಿದ್ಯೆಗೆ ಸಾರ್ಥಕತೆ ಸಿಗುತ್ತೆ. ಗುರುಗಳ ಋಣ ಸ್ವಲ್ಪವಾದರೂ ತೀರಿಸಿದಂತೆ ಆಗುತ್ತೆ. 2025ನೇ ವರ್ಷದಲ್ಲಿ ಇದ್ದೀವಿ. ನಮಗೆ ಎಷ್ಟೋ ವರ್ಷ ಬಂತು, ಎಷ್ಟೋ ವರ್ಷ ಹೋಯಿತು. ಅದು ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ಏನು ಅಂದ್ಕೊಂಡಿದ್ದೀವೋ ಎಷ್ಟು ಮಟ್ಟಕ್ಕೆ ಮಾಡಿದ್ದೀವಿ? ಇನ್ನಾದರೂ 2025ರಲ್ಲಿ ನಾವು ಅಂದುಕೊಂಡಿದ್ದನ್ನು ಖಂಡಿತವಾಗಿ ಮಾಡೋಣ. ವಿಶ್ವದ ರಹಸ್ಯ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಎಲ್ಲವೂ ಸಾಧ್ಯ, ಮನಸ್ಸಿದ್ರೆ ಮಾರ್ಗ ಅಂತಾರೆ. ಮುಂಬರುವ 2025ನೇ ಜನವರಿ ತಿಂಗಳ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆಗಳು ತಿಳಿದುಕೊಳ್ಳೋಣ. ಮೊದಲನೇ ವಿಶೇಷತೆ ಹೀಗಿದೆ. ಹಣ ಒಂದೊಂದು ಬಾರಿ ನಮ್ಮ ಜೊತೆ ಇರುತ್ತೆ, ಕೆಲವು ಬಾರಿ ಇರಲ್ಲ. 1000 ಸಂಪಾದನೆ ಮಾಡೋದೇ ತುಂಬ ಕಷ್ಟ, ಇನ್ನು ಲಕ್ಷ ಸಂಪಾದನೆ ಮಾಡೋಕೆ ಆಗುತ್ತಾ? ಕೋಟಿ ಸಂಪಾದನೆ ಮಾಡೋಕೆ ನಿಜವಾಗಲೂ ಆಗುತ್ತಾ? ನಿಮ್ಮ ಹತ್ತಿರ ನಿಜವಾಗಲೂ ಯಾವಾಗಲೂ ಹಣ ಇರಬೇಕು, ನೀವು ಶ್ರೀಮಂತರಾಗಬೇಕು. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಆದರೂ ದುಡಿಲೇಬೇಕಪ್ಪ ಅನ್ನುವಂಥವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಮಾಡುವ ಧನ ತಂತ್ರವನ್ನು ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಎಷ್ಟೋ ಜನಕ್ಕೆ ಏನು ಮೆಡಿಟೇಷನ್ ಮಾಡಬೇಕು, ಹಣ ಬರಬೇಕು ಅಂದರೆ ಹೇಗೆ ಮೆಡಿಟೇಷನ್ ಮಾಡಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸ್ಪೆಷಲ್ ಆಗಿ ಗುರುಗಳು ಇಂಥವರಿಗೆ ಈ ಸಲ ಮನಿ ಮೆಡಿಟೇಷನ್ ಅನ್ನು ಕಲಿಸಿಕೊಡಲಿದ್ದಾರೆ. ಮೂರನೇ ವಿಶೇಷತೆ, ಸಾಲ ಯಾವಾಗಲೂ ಸಾಲದಿಂದ ಆಚೆನೇ ಬರ್ತಿಲ್ಲ, ಸಾಕಪ್ಪ ಸಾಕು, ಈ ಮೈಂಡ್ ತುಂಬ ಬರೀ ಸಾಲನೇ ತುಂಬ್ಕೊಂಡ್ಬಿಟ್ಟಿದೆ, ಎಷ್ಟು ಬೇಗ ಸಾಲ ತೀರಿಸ್ತೀನೋ ಅಂತ ಅನ್ನಿಸ್ತಿರೋರಿಗೆ ಈ ಸಲದ ಕ್ಲಾಸ್ ಆಗಿರುತ್ತೆ. ಗುರುಗಳು ಬೇಗ ಸಾಲ ತೀರಿಸುವ ರಹಸ್ಯ ಸಬ್ ಕಾನ್ಷಿಯಸ್ ಮೈಂಡ್ ಟೆಕ್ನಿಕ್ನ ತಿಳಿಸಿಕೊಡಲಿದ್ದಾರೆ. ನಾಲ್ಕನೆಯ ವಿಶೇಷತೆ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೋರ್ಟ್ ಕೇಸ್ ಸಾಲ್ವ್ ಆಗ್ತಿಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರೂ ಇನ್ನೂ ಮದುವೆ ಸೆಟ್ ಆಗ್ತಿಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ವಾ? ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಬರಬೇಕಾಗಿರುವ ದುಡ್ಡು ಬರ್ತಾ ಇಲ್ವಾ? ನೀವು ಅಂದುಕೊಂಡಿದ್ದು 2025ರ ವರ್ಷದಲ್ಲಿ ನಿಜವಾಗಲೂ ಮಾಡಬೇಕು ಅಂದರೆ ಸನಾತನ 63 ದಿನಗಳ ಸರ್ವಸಿದ್ಧಿ ವ್ರತವನ್ನು ಗುರುಗಳು ಹೇಳಿಕೊಡಲಿದ್ದಾರೆ.
5ನೇ ವಿಶೇಷತೆ, ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಅಂದುಕೊಂಡಂತೆ ಬಿಸ್ನೆಸ್ ಆಗ್ತಿಲ್ವಾ, ಏನೋ ಪ್ರಾಬ್ಲಮ್ ಆಗಿದೆಯಾ, ಯಾಕೆ ಬಿಸ್ನೆಸ್ನಲ್ಲಿ ಲಾಭ ಕಾಣ್ತಾ ಇಲ್ಲ, ಹೀಗೆ ಯೋಚನೆ ಮಾಡುವಂಥವರಿಗೆ ಅಥವಾ ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ ಆಗಿರುವಂಥವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಗುರುಗಳು ವಿಶೇಷವಾಗಿ ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾಗಿರುವ ಒಂದು ವಿಶ್ವ ರಹಸ್ಯವನ್ನ ತಿಳಿಸಿಕೊಡಲಿದ್ದಾರೆ. ಹಾಗೆ 6ನೇ ವಿಶೇಷತೆ, ನಮ್ಮೆಲ್ಲರ ಜೀವನ ಒಂದೇ ಥರ ಇರುತ್ತಾ, ಎಲ್ಲರ ಲೈಫ್ನಲ್ಲಿ ನಾವು ಅಂದುಕೊಂಡಿದ್ದು ಯಾವಾಗಲೂ ನಡೆಯುತ್ತಾ, ಎಲ್ಲ ಟೈಮ್ನಲ್ಲಿ ಎಲ್ಲ ಸರಿಯಾಗೇ ಇರುತ್ತಾ? ಇಲ್ಲ ಅಲ್ವಾ? ಸಡನ್ನಾಗಿ ಕೆಲಸ ಹೋಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ಸಂಪಾದನೆ ಮಾಡೋರು ತೀರ್ ಹೋಗ್ತಾರೆ, ನಮಗೆ ಕಾಯಿಲೆ ಬಂದು ಹಾಸ್ಪಿಟಲ್ ಸೇರ್ತೀವಿ, ಹೀಗೆ ಹಲವಾರು ಕಷ್ಟಗಳನ್ನು ನೋಡುವಂತಿರ್ತಾರೆ. ಹಾಗೆ ಇದನ್ನೆಲ್ಲ ಯಾವುದರಿಂದ ನಿರ್ಮೂಲನೆ ಮಾಡ್ಬೋದು? ಎಮರ್ಜೆನ್ಸಿ ಫಂಡ್. ಲೈಫ್ ಚೆನ್ನಾಗಿರಬೇಕಲ್ವಾ? ಸೊ ಎಮರ್ಜೆನ್ಸಿ ಫಂಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇದನ್ನು ಕೂಡ ಗುರುಗಳು ಈ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣ ಆಕರ್ಷಣೆಯಾಗಿ ಶ್ರೀಮಂತರಾಗಲು ನೀವು ಬರುವಾಗ 3 ನಿಂಬೆಹಣ್ಣು, 3 ಅರಿಶಿನ ಕೊಂಬು ಮತ್ತು 3 ಮುಳ ಕೆಂಪು ದಾರವನ್ನು ಕಪ್ಪು ವಸ್ತ್ರದಲ್ಲಿ ಸುತ್ತಿ ತನ್ನಿ. 2025ನೇ ವರ್ಷದಲ್ಲಿ ಶುಭ ಲಾಭವನ್ನ ಕಾಣಬೇಕು ಅಂದರೆ ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಬೇಕು. ಹಾಗಾಗಿ ತಾವೆಲ್ಲರೂ ಕಾರ್ಯಾಗಾರಕ್ಕೆ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿಯನ್ನ ಸಿದ್ಧಿಪಡಿಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನ ತಾವು ಸ್ವೀಕರಿಸಿ ಹಣ, ಆಸ್ತಿ, ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನ ಕಲಿತು ಶ್ರೀಮಂತರಾಗೋಣ. ಇನ್ಯಾಕ್ ತಡ? ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸ್ನ ಮೂಲಕ ನಮಗೆ ನಿಮ್ಮ ಕ್ವೆಶ್ಚನ್ಸ್ನ ತಿಳಿಸಿಕೊಡಿ. ಗುರುಗಳನ್ನು ಸ್ವಾಗತ ಮಾಡೇ ಬಿಡೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಯಾವಾಗಲೂ ನೀವು ಹೇಳ್ತಿರ್ತೀರಿ ಒಂದು ಮಾತು, ಏನೇ ಕೇಳಿ ಯೂನಿವರ್ಸ್ ಕೊಡುತ್ತೆ. ಹಣ ಅಥವಾ ಆಸ್ತಿ, ಎಜುಕೇಷನ್, ಸಂಬಂಧ, ಫ್ರೆಂಡ್ಶಿಪ್ ಏನೇ ಇರ್ಬೋದು, ನೀವು ಅದನ್ನು ಚೆನ್ನಾಗಿ ಕೇಳಿದ್ರೆ ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತಿರ್ತೀರಿ. ಇದು ಹೆಂಗೆ ಹೇಳ್ತೀರಿ ಗುರುಗಳೇ? ಯಾರಾದರೂ ಕೊಡ್ತಾರಾ? ಕೊಡೋಕ್ಕೆ ಅಂತ ಯಾರಾದರೂ ಇದ್ದಾರಾ? ಅಥವಾ ಇದು ಹೆಂಗೆ ಕ್ವೆಶ್ಚನ್ ಮಾಡಿದ್ರೆ ಇಸ್ ಇಟ್ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್? ಏನಿದು ಯೂನಿವರ್ಸ್ ಅಂದರೆ ಏನು? ಓಕೆ, ವೆರಿ ಬ್ಯೂಟಿಫುಲ್ ಕ್ವೆಶನ್. ಆ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಇನ್ನೇನೋ ಮಾಹಿತಿ ಸ್ವಲ್ಪ ಕೊಡಬೇಕು. ಇನ್ನೂ ಹೆಚ್ಚಾಗಿ ನೋಡಿ, ಈ ಭೂಲೋಕದಲ್ಲಿ ಕಲಿಯುಗದಲ್ಲಿ ಸಂಬಂಧಗಳು ಅಂತ ನಾವೇನು ಕರಿತೀವಿ, ಅದು ನಿಂತಿರೋದು 2 ಮುಖ್ಯ ಕಾರಣಗಳಿಗೆ. ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿ ಇದ್ರ ಬಗ್ಗೆ ಹೇಳಿದ್ದೆ ನಾನು. ಒಂದು ಕಾರಣ ದುಡ್ಡಿನಿಂದ ನಿಂತಿದೆ ಸಂಬಂಧಗಳು. ಎಷ್ಟೋ ರಿಲೇಷನ್ಶಿಪ್ಸು ಮೇಡಮ್ ನಿಂತಿರೋದು ಬರೀ ದುಡ್ಡಿನಿಂದ. ಎರಡನೇದು ಅವರವರ ಅವಶ್ಯಕತೆಗಳಿಗೆ ಮಾತ್ರ. ಇವೆರಡು ಬಿಟ್ಟರೆ ಇನ್ಯಾವ ಕಾರಣಕ್ಕೂ ಈ ಕಲಿಯುಗದಲ್ಲಿ ಸಂಬಂಧಗಳು ನಿಂತಿಲ್ಲ. ಸೊ ನಮಗೆ ವ್ಯಾಮೋಹ ಬೇಡ. ನಾನು ಜಸ್ಟ್ ಟ್ರೈ ಮಾಡೋಕ್ಕೆ ಹೇಳ್ತೀನಿ. ಸಪೋಸ್ ನೀವು ದುಡ್ಡು ಕೊಡೋದನ್ನ ಮನೆಗೆ 1 ತಿಂಗಳು ಕೊಡೋದನ್ನ ನಿಲ್ಲಿಸ್ಬಿಡಿ. ನೋಡಿ, ನಿಮ್ಮ ಸಂಬಂಧಗಳು, ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಯಾರು ನೀವು ಹೆಂಡತಿ ಅಂತ ಅಂದ್ಕೊಳ್ತೀವೋ, ಗಂಡ ಅಂತ ಅಂದ್ಕೊಳ್ತೀವೋ, ಅಥವಾ ತಂದೆ ತಾಯಿ ಅಂದ್ಕೊಳ್ತೀವೋ, ಅವ್ರ ರಿಯಾಕ್ಷನ್ ನೋಡಿ. ಬರೀ 1 ತಿಂಗಳು ದುಡ್ಡು ಕೊಡೋದನ್ನ ನಿಲ್ಲಿಸ್ರಪ್ಪ ಸಾಕು. ನಿಮ್ಮದು ಬೆಸ್ಟು ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಬಂಧ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್, ಒಂದೇ 1 ತಿಂಗಳು. ಅಲ್ಲ ಹೋಗಲಿ, ನೀವೆಲ್ಲ ಕೆಲಸ ಮಾಡ್ತಿರ್ತೀರ, ತುಂಬ ಒಳ್ಳೆ ಸ್ಟಾಫು, ಒಳ್ಳೆ ಎಂಪ್ಲಾಯೀಸು, 1 ತಿಂಗಳು ಸಂಬಳ ಕೊಡೋದಕ್ಕಾಗೋಲ್ಲ ಅಂತ ನೀವು ಹೇಳಿ. ಯಾರೋ ಓನರ್ ಆಗಿರೋರು, ಯಾರೋ ಎಂಪ್ಲಾಯಿ ಕಂಪ್ನಿ. ಸೊ ಪೀಪಲ್ ಡೋಂಟ್ ಲಿಸನ್. ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ದ್ಯಾಟ್ ಈಸ್ ಕಲಿಯುಗ. ದಿಸ್ ಇಸ್ ಅ ರಿಯಾಲಿಟಿ.
ಸಂಬಂಧಗಳೆಲ್ಲ ನಿಂತಿರೋದು ಇದಕ್ಕೋಸ್ಕರ ಮಾತ್ರ. ಸೊ ಹಾಗಾಗಿ ಯಾರ್ಯಾರಿಗೋಸ್ಕರನೂ ನಾವು ಬದುಕೋದಲ್ಲ, ನಮಗೋಸ್ಕರ ನಾವು ಬದುಕೋದು ಫಸ್ಟ್ ಕಲ್ತಿರಬೇಕು. ನೋಡಿ, ದುಡ್ಡಿದ್ದರೆ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಫ್ರೆಂಡ್ಸ್ ಆಗ್ತಾರೆ, ಸಂಬಂಧಿಕರಾಗ್ತಾರೆ. ದುಡ್ಡಿಲ್ಲ ಅಂತಂದರೆ ನಿಮ್ಗೆ ಯಾರು ಸಂಬಂಧಿಕರಿದ್ದಾರಲ್ವ, ಇವರೆಲ್ಲರಿಗೂ ನೀವು ಅಪರಿಚಿತರಾಗ್ತೀರ. ವಿಲ್ ಬಿಕಮ್ ಅ ಸ್ಟ್ರೇಂಜರ್. ಸೊ ಯು ಮಸ್ಟ್ ನೋ ದಿಸ್. ನೋಡಿ, ಒಂದಂತೂ ಸತ್ಯ, ಶ್ರೀಮಂತರಿಗೆ ಬರೋ ಕಾಯಿಲೆಗಳು ಬಡವ್ರಿಗೂ ಬರೋದಾದರೆ ಯಾಕೆ ಬಡವರು ಶ್ರೀಮಂತರಾಗೋದಕ್ಕಾಗೋದಿಲ್ಲ? ಸೊ ವಿ ಶುಡ್ ನಾಟ್ ಬಿ ಜಸ್ಟ್ ಟೇಕಿಂಗ್ ಓನ್ಲಿ ನೆಗೆಟಿವ್ಸ್ ಆಫ್ ರಿಚ್ ಪೀಪಲ್. There are so much of good which we also can become. Correct. It is everything in the thought. So ತುಂಬ ಜನ ಹೇಳ್ತಿರ್ತಾರೆ ಸಂಸ್ಕಾರ ಇರಬೇಕು, ಗುಣ ಇರಬೇಕು, ಅದೇ ಎಲ್ಲ ಅಂತೇಳಿ. ನಾನು ನಿಮಗೊಂದು ಕ್ವೆಶನ್ ಕೇಳ್ತೇನೆ, ಗುಣದಿಂದ ಊಟ ಸಿಗುತ್ತಾ? ಹೊಟ್ಟೆ ತುಂಬುತ್ತಾ? ಗುಣ ಸಂಸ್ಕಾರದಿಂದ. ಬಟ್ ಹಣದಿಂದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೊಟ್ಟೆ ತುಂಬುತ್ತೆ. ಸೊ ಹಾಗಾಗಿ ನಮ್ಮ ಹತ್ರ ಏನಿರಬೇಕು? ಗುಣನೂ ಇರಬೇಕು, ನಡತೆನೂ ಇರಬೇಕು, ಸಂಸ್ಕಾರನೂ ಇರಬೇಕು, ಇದರೆಲ್ಲಕ್ಕಿಂತ ಹೆಚ್ಚು ಹಣ ಇರಬೇಕು. ಅವಾಗ ಮಾತ್ರ ಭೂಲೋಕದಲ್ಲಿ ನಾವು ಜೀವನ ಮಾಡೋದಕ್ಕೆ, ನಾವು ಹೇಗೆ ಅಂದ್ಕೊಳ್ತೇವೋ ಹಾಗೆ ಜೀವನ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಫಸ್ಟ್ ಥಿಂಗ್. ಎರಡನೇದು, ನೀವು ಕೇಳಿದಕ್ಕೆಲ್ಲ ಸಿಗುತ್ತಾ ಅನ್ನೋದಕ್ಕೆ ನಾನು ಐ ಥಿಂಕ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಫಿಗರೇಟಿವ್ಲಿ, ಬಿಕಾಸ್ ಒಂದು ಕತೆ ಮೂಲಕ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ. ಎನಿವೆ, ಐ ವಿಲ್ ಶೇರ್ ದ್ಯಾಟ್ ವಿತ್ ಯು ನಾವು. ಪಾಂಡವರು ಕೌರವರ ಜೊತೆ ಜೂಜಾಡಿ ಜೂಜಿನಲ್ಲಿ ಸೋತು. ಫಸ್ಟ್ ಆಫ್ ಆಲ್ ಜೂಜು ಆಡಬಾರ್ದು, ಯಾರ್ಯಾರು ಆಡ್ತಿದ್ರು ನಿಲ್ಲಿಸ್ಬಿಡಿ. ಯಾಕಂದರೆ ಏನೋ ದ್ವಾಪರ ಯುಗದಲ್ಲೇ ಇದಾಗಿ ಸೋತು ಸುಣ್ಣ ಆಗಿ ಅಂತ ಶ್ರೀಕೃಷ್ಣ ಇದ್ದರು, ಅವರು ಕಾಡಿಗೆ ಸೇರಬೇಕಾಗುತ್ತೆ. ಎನಿವೆ, ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ಬೇಕಂತಂದರೆ ಯಾರೆಲ್ಲ ನೀವು ಧರ್ಮಗ್ರಂಥಗಳನ್ನು ಓದಿದ್ದೀರೋ, ಪುರಾಣಗಳನ್ನ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲರೂ ಅವ್ರ ಜೊತೆನೇ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಊರಿನಲ್ಲಿರೋರೆಲ್ಲ ನೀವು ಹೋಗ್ತಿದ್ದೀರ ಅಂದರೆ, ಸ್ವಾಮಿ ನಾವು ನಿಮ್ಮ ಜೊತೆ ಬರ್ತೀವಿ, ನನಗೆ ಈ ದುರ್ಯೋಧನನ ಒಂದು ರಾಜ್ಯವಾಳಕ್ಕೆ ನನಗೆ ಇಷ್ಟ ಇಲ್ಲ, ಅವ್ನು ರಾಜ ಆಗೋದೇ ಇಷ್ಟ ಇಲ್ಲ, ನಾವಿರಲ್ಲ, ನಾವು ಬರ್ತೀವಂತ. ಆಗ ಪಾಂಡವರೆಲ್ಲ ಹೇಳ್ತಾರೆ, ಇಲ್ಲಪ್ಪ ನೀವೆಲ್ಲ ಇಲ್ಲೇ ಇರಿ, ನಾವು ಸೋತಿರೋದು ನಾವು ಅನುಭವಿಸ್ಬೇಕು ಶಿಕ್ಷೆಯನ್ನು, ನಾವು ಹೋಗ್ತೇವೆ. 12 ವರ್ಷ ವನವಾಸ, ಇನ್ನು 1 ವರ್ಷ ಅಡಿಷ್ನಲಿ 1 more year ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಮಾರೋ ವೇಷದಲ್ಲಿ ಇರಬೇಕು ಅಂತಂತೇಳಿ ಟೋಟಲಿ 13 ವರ್ಷ. ಇವರು ಕಾಡಿಗೆ ಹೋದ್ಮೇಲೆ ಮೇಡಮ್, ಇವರಿಗೆ ಸಹಜವಾಗಿ ಕಾಡಲ್ಲಿ ಟೈಮ್ಗೆ ಊಟ ಆಗ್ಬೋದು, ಮನೆ ಆಗ್ಬೋದು, ಉಪಚಾರ ಯಾವುದೂ ಇರೋದಿಲ್ಲ. ಸೊ ಅವ್ರ ಊಟಕ್ಕೆ ಅವರೇ ಏನೋ ಹೋರಾಟ ಮಾಡಬೇಕು, ದುಡಿಬೇಕು, ತಿನ್ನಬೇಕು. ಸೊ ಇವರು ಮೂಲತಃ ಯಾರು? ರಾಜರು. ಇವರು ಕಾಡಲ್ಲಿ ಬೇಟೆ ಆಡ್ಕೊಂಡಿದ್ದವರೆಲ್ಲ. ಇವರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಇವ್ರಿಗೆ ಹೆಚ್ಚು ಕಷ್ಟ ಆಗೋದು ಯಾವುದು ಗೊತ್ತಾ? ಅವ್ರ ಊಟಕ್ಕೆ ಏನೋ ಕಷ್ಟ ಆಗೋದಲ್ಲ, ಅವ್ರನ್ನ ನೋಡೋದಕ್ಕೆ ತುಂಬ ಜನ ಋಷಿ ಮುನಿಗಳು ಬರ್ತಿರ್ತಾರೆ, ದೊಡ್ಡವ್ರು ಬರ್ತಿರ್ತಾರೆ. ಪಾಂಡವರು ಕಾಡಲ್ಲಿದ್ದಾರಂತಪ್ಪ, ವನವಾಸದಲ್ಲಿದ್ದಾರಂತೆ ಅಂತ ಸುಮ್ಮನೆ ನೋಡೋಕೆ ಬರುವಂಥದ್ದು. ನೋಡೋಕ್ಕೆ ಬಂದಾಗೆಲ್ಲನೂ ಇವ್ರಿಗೆ ಗೊತ್ತಿಲ್ಲ, ಮೂಲತಃ ರಾಜರಾಗಿರೋದಕ್ಕೆ ಬರೀ ಕೈಯಲ್ಲಿ ಕಳಿಸೋದಕ್ಕೋ ಅಥವಾ ಏನೂ ಹಾಕದೆ ಊಟ ಉಪಚಾರ ಮಾಡದೆ ಕಳಿಸೋದಕ್ಕೆ ತುಂಬ ನೋವಾಗುತ್ತೆ. ಅವ್ರ ಊಟಗಳಿಗೆ ಕಷ್ಟ ಇದೆ ಇಲ್ಲಿ. ಎರಡನೇದೀಗ ಯಾರೋ ಬರ್ತಾರೆ, ಗೆಸ್ಟ್ ಬಂದಿದ್ದಾರೆ ನೋಡೋದಕ್ಕೆ, ಅವ್ರಿಗೇನು ಕೊಡೋದಕ್ಕೆ ಇಲ್ಲ ಅಂತಂದರೆ ಆಗ ತುಂಬ ದುಃಖ ಪಟ್ಕೊಂಡು ಧರ್ಮರಾಯ ಹೋಗಿ ತಪಸ್ಸು ಕೂತ್ಬಿಡ್ತಾನೆ. ತಪಸ್ಸು ಕೂತ್ಕೊಂಡು ಇಷ್ಟೇ ಕೇಳ್ಕೊಳ್ಳೋದು, ಸ್ವಾಮಿ ನನಗೆ ಈ ಒಂದು ಊಟಕ್ಕೆ ನನಗೆ ಸಹಾಯ ಮಾಡಿ. ನಾನು ಕೇಳ್ಕೊಳ್ತಿರೋದು ಏನೋ ನನಗೆ ಅರಮನೆ ಬರಲಿ ಕಾಡಲ್ಲಿ, ಅಥವಾ ನಾವೆಲ್ಲರೂ ಚೆನ್ನಾಗಿರಬೇಕು, ಒಳ್ಳೆ ಬಟ್ಟೆ ಕೊಡು, ಇನ್ನೊಂದು ಕೊಡು, ಆಸ್ತಿ ಕೊಡು ಅಂತೆಲ್ಲ ಕೇಳಿದ್ದು. ಅವ್ರು ಕೇಳಿದಿಷ್ಟೇ, ಯಾರೆಲ್ಲ ನಮ್ಮನ್ನು ನೋಡೋಕ್ಕೆ ಬರ್ತಾರೋ ಅವ್ರಿಗೆ ಒಳ್ಳೆ ಊಟ ಉಪಚಾರ ಕೊಡೋದಕ್ಕಾಗುವಷ್ಟು ಶಕ್ತಿಯನ್ನು ನೀನು ಒಂದು ದಯಪಾಲಿಸು ಅಂತಂತೇಳಿ ಕೂತ್ಕೊಂಡು ಧ್ಯಾನಕ್ಕೆ ತಪಸ್ಸು ಕೂತ್ಕೊಂಡ್ಬಿಡ್ತಾನೆ. ಧರ್ಮರಾಯ ಎದ್ದೇಳೋದೇ ಇಲ್ಲ ತಪಸ್ಸಿಂದ. ತಪಸ್ಸು ಮಾಡಿದ ಮೇಲೆ ಸೂರ್ಯದೇವ ಪ್ರತ್ಯಕ್ಷ ಆಗಿ ಧರ್ಮರಾಯನಿಗೆ ಕೇಳ್ತಾನೆ, ಅಪ್ಪ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬೇಕು ಅಂತ. ಸೊ ಆಗ ಧರ್ಮರಾಯ ಕೇಳ್ಕೊಳ್ತಾನೆ, ನನಗೆ ಎಷ್ಟು ಊಟ ಯಾರೇ ಬಂದರೂ ನಾನು ಏನೋ ಇಲ್ಲ ಅಂತ ಹೇಳ್ಬಾರ್ದು, ಅವ್ರಿಗೇನು ಬೇಕೋ ಎಲ್ಲ ಕೊಡೋದಕ್ಕೆ ನನ್ನ ಕೈ ಶಕ್ತಿ ಇರಬೇಕು, ಅಂಥದ್ದು ಕೊಡು ಅಂತೇಳಿ. ಆಗ ದೇವರು ಸೂರ್ಯದೇವ ಅವ್ರಿಗೆ ಕೊಡುವಂಥದ್ದು ಅಕ್ಷಯ ಪಾತ್ರೆ. ನೀವೆಲ್ಲ ಕೇಳಿಸ್ಕೊಂಡಿರ್ತೀರ ಅಕ್ಷಯ ಪಾತ್ರೆ ಬಗ್ಗೆ. ಅಕ್ಷಯ ಪಾತ್ರೆ ಕೊಡುವಂಥದ್ದು ಸೂರ್ಯದೇವ. ಸೊ ಕೆಲವು ನಿಯಮಗಳಿದೆ. ಅಕ್ಷಯ ಪಾತ್ರೆಯನ್ನು ಬಳಸ್ಬೇಕಂತಂದರೆ ಸೂರ್ಯದೇವ ಹೇಳ್ತಾರೆ, ನೀನು ಏನು ಬೇಕಾದರೂ ತೊಗೋಬೋದಪ್ಪ ಊಟ, ಪರವಾಗಿಲ್ಲ, ಬಟ್ ಎಷ್ಟು ಟೈಮ್ ಒಳಗಡೆ ತೆಗೆದುಕೊಳ್ಬೇಕು ಅಂತ, ಸೂರ್ಯ ಅಸ್ತಮಾನಕ್ಕಿಂತ ಮುಂಚೆ ನೀನು ಊಟವನ್ನು ತೆಗೆದುಕೊಳ್ಬೋದು. ಒಂದು ಸಲ ಸೂರ್ಯ ಮುಳುಗಿದ ಮೇಲೆ ನೀನು ಊಟವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಕ್ಷಯ ಪಾತ್ರೆಯಲ್ಲಿ.
ಇದರಿಂದ ಏನು ಹೇಳ್ತಿದ್ದಾರೆ, ನಾವೇನು ಕಲಿಬೇಕು ಇದರಿಂದ? ಔಟ್ ಆಫ್ ದ ಟಾಪಿಕ್ ಬಟ್ ಸ್ಟಿಲ್ ನಾನು ಹೇಳ್ತೇನೆ. ಸೂರ್ಯ ಮುಳುಗೋದಕ್ಕಿಂತ ಮುಂಚಿತವಾಗಿ ಊಟ ಮಾಡಬೇಕು ಅಂತ ಹೇಳ್ತಿರೋದು. ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅಂತಂದರೆ ರಾತ್ರಿ ಯಾವುದೋ ಒಂದು ಟೈಮಲ್ಲಿ ಯಾವಾಗೋ ತಿನ್ನೋದು ಅಂತಲ್ಲ. ಎನಿವೆ ಅದು ಒಂದು ನಿಯಮ. ಎರಡನೇದು, ಎಲ್ಲಿ ತನಕ ದ್ರೌಪದಿ ಊಟ ತಿಂದು ಅವಳು ಇನ್ನೂ ತಿಂದಿರಬಾರ್ದು ಅಲ್ಲಿ ತನಕ ಅಕ್ಷಯ ಪಾತ್ರೆಯಲ್ಲಿ ಊಟ ಸಿಗುತ್ತೆ. ಒಂದು ವೇಳೆ ದ್ರೌಪದಿಯವ್ರದ್ದು ಊಟ ಆಗಿಬಿಟ್ರೆ ಮತ್ತೆ ಊಟ ಸಿಗಲ್ಲ ಅಂತಂದ್ರೆ ಅರ್ಥ ಏನು? ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ ದೇವರು. ಗೊತ್ತಾಗ್ತಿದೆಯಾ? ಹೆಣ್ಣು ಯಾರು? ಹೆಣ್ಣು ದೇವರ ಸ್ವರೂಪ, ದೇವರಿಗಿಂತ ಹೆಚ್ಚು. ಇನ್ಫ್ಯಾಕ್ಟ್ ವಚನಕಾರರೊಬ್ಬರು ಹೇಳ್ತಾರೆ, ತಾನು ಸೃಷ್ಟಿಸಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾನು ಸೃಷ್ಟಿಸಿದ ಹೆಣ್ಣು ತನ್ನ ಎದೆಯನ್ನೇರಿತ್ತು, ತಾನು ಸೃಷ್ಟಿಸಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾನು ಸೃಷ್ಟಿಸಿದ ಹೆಣ್ಣು ಸರ್ವವನ್ನು ಆವರಿಸಿತ್ತು ಅಂತೇಳಿ. ಸೊ ಹೆಣ್ಣು ಯಾರು ತಲೆಯ ಮೇಲೆ ಕೂತ್ಕೊಳ್ಳೋದು? ಯಾರು ಹೆಣ್ಣು? ಗಂಗೆ ಶಿವನ ತಲೆಯ ಮೇಲೆ ಕೂತ್ಕೊಳ್ತಾರೆ ನೋಡಿ. ಯಾರು ಎದೆಯ ಮೇಲೆ ಹೊರ್ಕೊಳ್ಳೋದು? ಲಕ್ಷ್ಮಿ ನಾರಾಯಣನಿಗೆ ಎದೆಗೆ. ಯಾರು ತನ್ನ ನಾಲಿಗೆಯಲ್ಲಿ ಕುಳಿತುಕೊಳ್ಳೋದು? ಸರಸ್ವತಿ ಬ್ರಹ್ಮನಿಗೆ. ಯಾರು ತನ್ನ ತೊಡೆಯ ಮೇಲೆ ಕೂತ್ಕೊಳ್ಳೋದು? ಪಾರ್ವತಿ. ನೋಡ್ರಿ ಹೆಣ್ಣಿಗೆ ಎಷ್ಟು ಗೌರವ ಇದೆ. ಯಾರೆಲ್ಲ ಹೆಣ್ಮಕ್ಕಳನ್ನ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲ್ವೋ, ಇದು ಒಂದು ಜಸ್ಟ್ ಒಂದು ಮಾಹಿತಿ. ಐ ಮೀನ್ ಇಟ್ ಈಸ್ ಔಟ್ ಆಫ್ ದಿ ಕಾಂಟೆಕ್ಸ್ಟ್. ಇದು ಆ ಒಂದು ನಿಟ್ಟಿನಲ್ಲಿ ನಾನು ರೆಡಿಯಾಗೇನು ಬರಲಿಲ್ಲ. ಬಟ್ ಸೂರ್ಯದೇವ ವರ ಕೊಡ್ತಿರ್ಬೇಕಂದ್ರೆ ಹೇಳುವಂಥದ್ದು ಧರ್ಮರಾಯನಿಗೆ, ಯಾವಾಗ ಈ ಅಕ್ಷಯ ಪಾತ್ರೆ ಕೆಲಸ ಮಾಡುತ್ತೆ ಅಂತೇಳಿ. ಈಗ ನಮಗೂ ಹಣ ಆಸ್ತಿ ಐಶ್ವರ್ಯ ಬೇಕು, ಅದು ಕೆಲಸ ಮಾಡಬೇಕು ಅಂತಂದರೆ ಗೊತ್ತಿರಬೇಕು. ಊಟ 6 ಗಂಟೆಗೆ ಮುಂಚೆ ಮಾಡಿರಬೇಕು, ಸೂರ್ಯಾಸ್ತಮಾನಕ್ಕಿಂತ ಮುಂಚಿತವಾಗಿ. ಎರಡನೇದು, ಹೆಣ್ಮಕ್ಕಳನ್ನ ಅವ್ರನ್ನ ಟಾಪಲ್ಲಿ ಇಟ್ಟಿರ್ಬೇಕು ಯಾವತ್ತು ಮನೆಯಲ್ಲಿ. ಆ ಹೆಣ್ಮಗು ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಅವ್ರಿಗೆ ಯಾವತ್ತು ನಂಬರ್ 1 ಪ್ಲೇಸ್ ಕೊಟ್ಟಾಗ ಮಾತ್ರ ಹಣ ಆಸ್ತಿ ಐಶ್ವರ್ಯ ಹೇರಳವಾಗಿ ಹೆಚ್ಚು ಬರುತ್ತೆ, ಗೊತ್ತಿರಲಿ. ಸೊ ಇದು 2ನೇ ಕಂಡೀಷನ್ನು. 3ನೇ ಕಂಡೀಷನ್ನು, ಯಾವತ್ತೂ ಅಷ್ಟೇ ಅಕ್ಷಯ ಪಾತ್ರೆಯಲ್ಲಿ 1 ಅಗಳಷ್ಟು ಅನ್ನವಾದರೂ ಇರಬೇಕು. ನೀವು ನೀಟಾಗಿ ತೊಳೆದ್ಬಿಟ್ಟು ಇಟ್ಬಿಟ್ರೆ ಮತ್ತೆ ಅಕ್ಷಯ ಪಾತ್ರೆ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಇದರಿಂದ ನಾವೇನು ಕಲಿಬೋದು? ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಯಾವತ್ತೂ ವಸ್ತುಗಳು ಖಾಲಿ ಆಗಬಾರ್ದು. ಯಾರೆಲ್ಲ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ನಾವು ಕರೆಸ್ಕೊಳ್ತೇವೋ, ಹೆಂಡತಿ ಹೇಳಿದ ಮೇಲೆ ನಾವೆಲ್ಲರೂ ಶಾಪಿಂಗ್ ಹೋಗಿ ಎಲ್ಲ ತೆಗೆದುಕೊಂಡು ಬಂದು ಮನೇಲಿಡೋದಲ್ಲ. ಯಾವುದು ಖಾಲಿ ಆಗಬಾರ್ದ್ರಿ. ಅದು ದಿನಸಿ ಆಗ್ಬೋದು ಅಥವಾ ಮೂಲಭೂತ ಸೌಕರ್ಯಗಳೇನಿದೆಯೋ ಅದೆಲ್ಲ ಖಾಲಿ ಆಗೋ ತನಕ ಕಾಯಬಾರ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಉಪ್ಪನ್ನು ಖಾಲಿ ಆಗೋದಕ್ಕೆ ಬಿಡಬೇಡಿ, ಕೆಲವೊಂದೆಲ್ಲ ಬಿಡಬೇಡಿ ಅಂತ ಹೇಳ್ತಾರೆ. ಸೊ ದಿಸ್ ಯು ಮಸ್ಟ್ ಬಿ ವೆರಿ ಮೈಂಡ್ಫುಲ್. ಅಕ್ಷಯ ಪಾತ್ರೆಗೆ ದೇವ್ರು ಹೇಳುವಂಥದ್ದು ಒಂದು ಅಗಳು. ಅದಕ್ಕೆ ಖಾಲಿ ಇಟ್ಬಿಟ್ರೆ ಅದು ಖಾಲಿ ಅಂತ ಹೇಳ್ತೀವಿ ನೋಡಿ. ಇರಬೇಕಂತಂದ್ರೇ ಫುಲ್ಫಿಲ್ ಮಾಡಬೇಕು, ಇದು ಗೊತ್ತಿರಲಿ. ಸೊ ಈ ಅಕ್ಷಯ ಪಾತ್ರೆ ಬರುತ್ತೆ, ಕಂಡೀಷನ್ಸ್ ಎಲ್ಲ ಅರ್ಥ ಆಗುತ್ತೆ. ಧರ್ಮರಾಯನಿಗೆ ಅವನ ಧರ್ಮ ಸಂಕಟ ನಿಲ್ಲುತ್ತೆ. ಯಾರೇ ಬರಲಿ, ಎಷ್ಟು ಬೇಕಾದರೂ ಊಟ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ, ಆಗ್ತಾನೇ ಇರ್ಬೋದು, ಕೊಡ್ತಾನೆ ಇರ್ಬೋದು. ಇದರಲ್ಲಿ ಮೇಡಮ್ ಕ್ವೆಶನ್ ಕೇಳಿದ್ರು, ನಾವು ಅಂದುಕೊಂಡ್ರೆ ಯಾಕೆ ಯಾರು ಕೊಡ್ತಾರೆ, ಅದು ಹೇಗೆ ಬರುತ್ತೆ? ಅಲ್ಲ, ಯೂನಿವರ್ಸ್ಗೆ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಯೂನಿವರ್ಸ್ಗೆ ಈ ದೊಡ್ಡ ಪೇಪರ್ ಅಲ್ಲಪ್ಪ, ಇದೊಂದು ದೊಡ್ಡದ ಇದೇನು ಅಂಥ ಒಂದು ಅದ್ರ ಕೈಲಿ ಸೃಷ್ಟಿ ಮಾಡೋಕ್ಕಾಗದೇ ಇರೋವಂಥ ವಸ್ತುನ ಇದು? ಜುಜ್ಬಿ, ಆಫ್ಟರ್ ಆಲ್ ನಥಿಂಗ್ ಫಾರ್ ಯೂನಿವರ್ಸ್. ಇದನ್ನು ಕೇಳಿಕೊಂಡ್ರೆ ಯೂನಿವರ್ಸ್ ಕೊಡಲ್ವಾ? ಅದು ದೇವರು ಕೊಡಲ್ವಾ? ಐ ಮೀನ್ಸ್ ನಮ್ಗೆ ಯಾಕೆ ಕೊಡ್ತಿಲ್ಲ ಅನ್ನೋದಕ್ಕೆ ಮತ್ತೆ ಉತ್ತರ ನಿಮಗೆ ಇದೆ. ಏನು ಮಾಡಿದ್ರು ಧರ್ಮರಾಯ? ಏನು ಮಾಡಿದ್ರು ಪಡ್ಕೊಳ್ಳೋಕ್ಕೆ? ತಪಸ್ಸು ಮಾಡಿದ್ರು. ಸುಮ್ಮನೆ ಕೂತಿದ್ರಾ? ಯಾಕೆ ಅರ್ಜುನನ ಕೊಟ್ಟಿಲ್ಲ? ಯಾಕೆ ಅಕ್ಷಯ ಪಾತ್ರೆಯನ್ನು ಭೀಮನ ಕೊಟ್ಟಿಲ್ಲ? ಯಾಕೆ ಇನ್ಯಾರಿಗೂ ಕೊಡಲಿಲ್ಲ? ಯಾರು ತಪಸ್ಸು ಮಾಡ್ತಾರೋ ಅವ್ರಿಗೆ ಮಾತ್ರ ದೇವರು ಅಥವಾ ಯೂನಿವರ್ಸ್ ಕೊಡೋ ಅಂಥದ್ದು. ನೀವು ದುಡ್ಡಿಗಾಗಿ ತಪಸ್ಸು ಮಾಡ್ತಿದ್ದೀರಾ? ಯಾರೆಲ್ಲ 100 ಕೋಟಿ ವರ್ಕ್ಶಾಪ್ ನಾನು ಜಸ್ಟ್ ಡಿಸೆಂಬರಲ್ಲಿ ಮಾಡಿದೆ, ನಿಮಗೆಲ್ರಿಗೂ ಗೊತ್ತಿದೆ ತಪಸ್ಸು ಅಂದರೆ ಹೇಗಿರಬೇಕು, ದುಡ್ಡಿನ ತಪಸ್ಸು ಅಂದರೆ ಹೇಗಿರಬೇಕು, ಧ್ಯಾನ ಅಂದರೆ ಹೇಗಿರಬೇಕು, ಏನು ಮಾಡಬೇಕು. ಎಲ್ಲ ಟೈಮಲ್ಲೂ ಜಸ್ಟ್ ಫಸ್ಟ್ ಎಪಿಸೋಡ್ ನಮ್ಮದು ಈ ತಿಂಗಳಲ್ಲಿ ಜಾನ್ವರಿಯಲ್ಲಿ ನಿಮಗೆ ಲಾಸ್ಟ್ ಬಂದಿದ್ದು ಏನು ಎಪಿಸೋಡು? 60,000 ಆಲೋಚನೆಗಳಲ್ಲಿ ಎಷ್ಟು ಆಲೋಚನೆಗಳು ನಾವು ದುಡ್ಡಿಗಾಗಿ ಇಟ್ಟಿದ್ದೇವೆ, ಎಷ್ಟು ಆಲೋಚನೆಗಳನ್ನು ಆಸ್ತಿಗಾಗಿ, ನಮ್ಮ ಸೌಕರ್ಯಗಳಿಗಾಗಿ, ನಮ್ಮ ಏಳಿಗೆಗಾಗಿ ಇಟ್ಟಿದ್ದೇವೆ. ಅದೇ ಇಂದಿನ ಎಪಿಸೋಡ್ ಆಗಿತ್ತಲ್ವ. ಇದರಲ್ಲೇನು ತಪಸ್ಸು? ಯಾವುದಕ್ಕೆ ತಪಸ್ಸು? ನಮಗೇನಿಲ್ವೋ ಅದಕ್ಕೆ ತಪಸ್ಸು ಮಾಡೋಣ. ಏನು ಕೆಟ್ಟದ್ದು ಕೋರ್ಕೊಂಡಿದ್ದಿಲ್ಲಿ?
ನಾವು ಯಾರ್ದೋ ಮನೆ ಹಾಳಾಗಲಿ ಅಂತ ಕೋರ್ಕೊಂಡ್ವಾ, ಇಲ್ಲ ಇನ್ನೊಂದು ದೇಶ ವಿನಾಶವಾಗಲಿ ಅಂತ ಕೋರ್ಕೊಂಡ್ವಾ, ಅಥವಾ ಏನು ಕೆಟ್ಟದ್ದು ಕೋರ್ಕೊಂಡ್ವಿ ಇಲ್ಲಿ? ಪರಿಸರಕ್ಕೂ ಏನೂ ಹಾನಿ ಇಲ್ಲ, ಯಾರಿಗೇನೂ ಕೆಟ್ಟದ್ದಿಲ್ಲ. ಅಲ್ಲ, ನನಗಿದು ಬೇಕು ಅಂತ ಕೋರ್ಕೊಳ್ಳೋದು ಸರಿನೇ ತಾನೇ? ಯಾಕ್ರಿ ನಾವೇನೂ ತಪಸ್ಸು ಮಾಡ್ತಿಲ್ಲ? ತಪಸ್ಸಂದರೆ ಎಲ್ಲೋ ಕೂತ್ಕೊಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ನೀರು ಊಟ ಎಲ್ಲ ಬಿಟ್ಟು ಕೂತ್ಕೋಬೇಕು ಅಂತೆಲ್ಲ ಹೇಳಿದ್ದು. ದುಡ್ಡಿಗಾಗಿ ಒಂದು ಆಲೋಚನೆ, ಹಣಕ್ಕಾಗಿ, ವ್ಯಾಪಾರದಲ್ಲಿ ವೃದ್ಧಿಯಾಗೋದಕ್ಕಾಗಿ, ಸಾಲ ತೀರಿಸೋದಕ್ಕಾಗಿ, ನಾವು ಒಳ್ಳೆಯದಕ್ಕೆ ಸಂಬಂಧಗಳಲ್ಲಿ ಒಳ್ಳೆಯದಕ್ಕಾಗಿ, ಕೋರ್ಟ್ ಕೇಸುಗಳು ನಿವಾರಣೆ ಆಗೋದಕ್ಕಾಗಿ. ಐ ಮೀನ್ ಐ ಡೋಂಟ್ ನೋ, ಐ ಥಿಂಕ್ ಮೋಸ್ಟ್ ಆಫ್ ಅಸ್ ಆರ್ ಅನ್ಡಿಸರ್ವಿಂಗ್. ಗಾಡ್ ವಾಂಟ್ಸ್ ಟು ಗಿವ್ ಅಸ್ ಇನ್ ಪ್ಲೆಂಟಿ. ಯೂನಿವರ್ಸ್ ಕೊಡಬೇಕು ಅಂತ ಅದಕ್ಕೆ ಕಾಯ್ತಿದೆ. ನಾವು ಮುಟ್ಟಾಳರು, ತಗೊಳ್ಳೋದಕ್ಕೆ ರೆಡಿ ಇಲ್ವೇ? ಲಾಟ್ ಆಫ್ ಟೈಮ್ಸ್ ಇಟ್ ಬಿಕಮ್ಸ್ ಲೈಕ್ ದಿಸ್. ಐ ವಾಂಟ್ ಓಷನ್ ಆಫ್ ವಾಟರ್, ಬಟ್ ವಾಟ್ ಐ ಹೋಲ್ಡ್ ಇನ್ ಮೈ ಹ್ಯಾಂಡ್ ಈಸ್ ಜಸ್ಟ್ ಅ ಸ್ಮಾಲ್ ಸ್ಪೂನ್. ಹೌ ಕ್ಯಾನ್ ಯೂನಿವರ್ಸ್ ಪೋರ್ ಔಟ್ ಆಲ್ ದ ವಾಟರ್ಸ್ ಟು ದಿಸ್ ಲಿಟಲ್ ಸ್ಪೂನ್? ಹೇಗೆ ಈ ಸ್ಪೂನ್ಗೆ ಅಷ್ಟು ನೀರು ಕೊಡೋದಕ್ಕೆ ಸಾಧ್ಯ? ನೀನು ಇಟ್ಕೊ ಮಾರಾಯ ದೊಡ್ಡದು, ಆಗ್ತಾನೆ ನಿನ್ನ ದೊಡ್ಡ ಒಂದು ಪಾತ್ರೆಯಲ್ಲಿ ಅದು ತುಂಬಿಸೋದಕ್ಕೆ ಸಾಧ್ಯ. ಎಲ್ಲಿದೆ ನಮ್ಮ ತಲೆ? ಆ್ಯಂಡ್ ದಟ್ ಈಸ್ ವೇರ್ ಮನಿ ಮೆಡಿಟೇಷನ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಯಾರೆಲ್ಲ ಮನಿ ಮೆಡಿಟೇಷನ್ ಮಾಡ್ತಾರೋ ಅವರು ಎಲ್ಲರಿಗೂ ಇದು ಸಾಧ್ಯ. ಸೊ ಮುಂಬರೋ ವರ್ಕ್ಶಾಪ್ನಲ್ಲಿ ನಾನು ನಿಮಗೆ ಪರ್ಸ್ನಲ್ಲಾಗಿ ಮನಿ ಮೆಡಿಟೇಷನ್ ನಾನೇ ಮಾಡಿಸ್ತೇನೆ. ಲಾಟ್ ಆಫ್ ಮೈ ವರ್ಕ್ಶಾಪ್ಸ್ ಟೈಮೇ ಸಿಗೋದಿಲ್ಲ ನಮಗೆ ತುಂಬ ಇದೆಲ್ಲ ಮಾಡೋದಕ್ಕೆ, ಬಟ್ ಡೆಫಿನೆಟ್ಲಿ ಈ ಸಲ ನಾನು ಮಾಡಿಸ್ತೇನೆ. ಆಮೇಲೆ ವಿಶೇಷತೆಗಳಲ್ಲಿ ಮೇಡಮ್ ಆಗಲೇ ಹೇಳಿದರು, ವೆರಿ ಬ್ಯೂಟಿಫುಲ್ ವಿಶೇಷತೆ. 1,00,00,000 ಮಾಡೋದು ಹೇಗೆ? 1 ಕೋಟಿ ಮೇಡಮ್. ಅವರಾರು ಹೇಳ್ತಿದ್ರು 100 ಕೋಟಿ ಮಾಡೋದಕ್ಕೆ ಫಸ್ಟ್ ನನಗೆ 1 ಲಕ್ಷ ಮಾಡೋದೇ ಗೊತ್ತಿಲ್ಲ, ನಾನು ಹೆಂಗೆ 100 ಕೋಟಿ ಮಾಡಲಿ ಅಂತೇಳಿ. ಓಕೆ, 2025 1 ಕೋಟಿ ಮಾಡೋದು ಹೇಗೆ? ಅದನ್ನು ಈ ವರ್ಕ್ಶಾಪಲ್ಲಿ ನಾವು ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಸಾಲಗಳನ್ನು ತೀರಿಸೋದಕ್ಕೆ ವಿಶೇಷವಾದ ಒಂದು ವಿಶ್ವ ಮಂತ್ರ ಇದೆ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೀರಿದ್ದು 63 ದಿನಗಳ ಒಂದು ವ್ರತ, ವಿಶ್ವವ್ರತ. ಈ ವ್ರತವನ್ನು ಯಾರು ಮಾಡ್ತಾರೋ ಖಂಡಿತವಾಗಿಯೂ ಅವ್ರು ಕೇಳಿದೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇವೆಲ್ಲವೂ ಇದೆ, ತುಂಬ ವಿಶೇಷತೆಗಳಿದೆ. ಸೊ ಬರಬೇಕಂದ್ರೆ ಮರಿದೆ 3 ಅರಿಶಿನ ಕೊಂಬನ್ನು ತರಬೇಕು. ಓಕೆ, ಆಮೇಲೆ 3 ನಿಂಬೆಹಣ್ಣು, 3 ಅರಿಶಿನ ಕೊಂಬನ್ನು ನನ್ನ ಕೈಯಲ್ಲಿದೆ ನೋಡಿ. ಆಮೇಲೆ 3 ಮೊಳ ಕೆಂಪು ದಾರವನ್ನು, ಇವೆಲ್ಲವನ್ನು ನೀವು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತರಬೇಕು. ಓಕೆ, ಸೊ ಎಲ್ಲರೂ ನಾನು ಸಿಗ್ತೇನೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್. ಸೊ ಯಾರೆಲ್ಲ ಎಲ್ಲ ಕೇಳಿಸ್ಕೊಂಡು ಏನೋ ಬಂದಿಲ್ಲ, ಏನೂ ಬರ್ತಿಲ್ಲ ಅಂತಂತಿದ್ದೀರೋ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೀವೇನೋ ಬೇರೆದೇನೋ ಮಾಡ್ತಿದ್ದೀರಲ್ಲ ಅದು ಮಾಡ್ಕೊಂಡು ಹೋಗಿ. ಯಾರೆಲ್ಲ ಇದನ್ನು ಕೇಳಿಸ್ಕೊಂಡು ಮಾಡ್ತೀರೋ ಅವ್ರಿಗೆ ಮಾತ್ರ ಯೂನಿವರ್ಸ್ ದೇವರು ಕೊಡ್ತಾರೆ. ಎಸ್ ಮ್ಯಾಮ್. ಓಕೆ ಗುರುಜಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರಿ. ಅದನ್ನು ಹಣ ಬೇಕು ಅಂತ ಜಸ್ಟ್ ಯೋಚನೆ ಮಾಡಿದ್ರೆ ಯೂನಿವರ್ಸ್ ಕೊಡಲ್ಲ, ಅದಕ್ಕೊಂದು ಹಸಿವಿರಬೇಕು. ಕರೆಕ್ಟ್, ಏನೇ ಪಡ್ಕೋಬೇಕಂದ್ರೂ ಅದಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ನಾವು. ಐ ಥಿಂಕ್ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಅರ್ಥ ಆಗಿರುತ್ತೆ ಈ ವಿಷಯ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಏನು ಟೆಕ್ನಿಕ್ ಹೇಳ್ಕೊಡ್ತೀರಾ ಗುರುಜಿ? ಸೊ ದಿಸ್ ಯು ಮಸ್ಟ್ ನೋ. ಸೊ ಮೈಂಡ್ ಪ್ಯಾಟರ್ನಲ್ಲಿ ಇದು ವರ್ಕ್ಶಾಪಲ್ಲಿ ತುಂಬ ಚೆನ್ನಾಗಿ ನಾನು ವಿವರಿಸ್ತೇನೆ. ದೇರ್ ಆರ್ ಸೋ ಮೆನಿ ವೇವ್ಸ್ ಲೈಕ್ ಡೆಲ್ಟಾ ವೇವ್ಸ್, ಥೇಟಾ ವೇವ್ಸ್, ಗ್ಯಾಮಾ ವೇವ್ಸ್, ಆಲ್ಫಾ ವೇವ್ಸ್, ಬೇಟಾ ವೇವ್ಸ್. ಇದೆಲ್ಲ ಕೇಳಿಸ್ಕೊಂಡಿದ್ದೀರಾ? ನೀವು ಕೇಳಿಸ್ಕೊಂಡಿರ್ಬೋದು. ಯಾರಿಗೆ ಗೊತ್ತಿರಲ್ವೋ ಅಟ್ಲೀಸ್ಟ್ ಗೂಗಲಲ್ಲಾದರೂ ಚೆಕ್ ಮಾಡಿ. ಒಂದೊಂದಕ್ಕೊಂದೊಂದು ಪ್ಯಾಟರ್ನ್ ಇದೆ. ಒಂದೊಂದು ಪ್ಯಾಟರ್ನಲ್ಲಿ ಒಂದೊಂದನ್ನು ಸೃಷ್ಟಿ ಮಾಡ್ಕೋಬೋದು. ನಿದ್ದೆ ಒಂದು ಪ್ಯಾಟರ್ನ್ ಆದರೆ ಎದ್ದಿರೋದೊಂದು ಪ್ಯಾಟರ್ನು, ಜಗಳ ಮಾಡ್ತಿರೋದು ಆ್ಯಕ್ಟಿವ್ ಆಗಿರೋದು ಒಂದು ಪ್ಯಾಟರ್ನು, ಇನ್ನೊಂದು ಪ್ಯಾಟರ್ನು ಅಗ್ರೆಸಿವ್ ಆಗಿ ನಮಗೇನು ಬೇಕೋ ಅದನ್ನು ಫುಲ್ ಫೋಕಸ್ ಇಟ್ಟು ಮಾಡ್ಕೊಳ್ಳೋ ಅಂಥದ್ದು. ಸೊ ಗ್ಯಾಮಾ ವೇವ್ಸಲ್ಲಿ ಆ ಒಂದು ಬೆಲ್ಟಲ್ಲಿದ್ದರೆ ವಿಲ್ ಬಿ ವೆರಿ 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 ಆ್ಯಕ್ಟಿವ್. ಬಟ್ ನಾವು ಕೇಳಿದ್ದೆಲ್ಲ ಸಿಗಬೇಕು ಅಂತಂದರೆ ಅದನ್ನು ಆಲ್ಫಾ ಸ್ಟೇಟ್ ಅಂತ ಹೇಳ್ತೇವೆ. ಆಲ್ಫಾ ಸ್ಟೇಟ್ ಯಾವಾಗ ಇರುವಂಥದ್ದು, ಹೆಚ್ಚು ಇರುವಂಥದ್ದು, ಇಟ್ ಈಸ್ ನೈದರ್ ಅ ಸ್ಲೀಪ್ ಮೋಡ್ ನಾರ್ ಅ ಫುಲ್ ಅವೇಕ್ ಮೋಡ್. ಆ ಸೆಂಟ್ರಲ್ ಬರುವಂಥದ್ದೇ ಈ ಆಲ್ಫಾ ಅನ್ನುವಂಥ ಒಂದು ಸ್ಟೇಟ್. ಈ ಮೈಂಡ್ ಈ ಟೈಮಲ್ಲಿ, ಯಾವ ಟೈಮಲ್ಲಿ ಗೊತ್ತಾದಿರೋದು ಆಲ್ಫಾ ಸ್ಟೇಟಲ್ಲಿ? ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಒಂಚೂರು ಮುಂಚಿತವಾಗಿ. ಸೊ ಹಾಗಾಗಿ ಮನಿ ಮೆಡಿಟೇಷನ್ ಯಾರೆಲ್ಲ ಮಾಡ್ತಿದ್ದೀರೋ ಅವರೆಲ್ಲರೂ ಬೆಳಗಿನ ಈ ಟೈಮನ್ನು ಮಿಸ್ ಮಾಡ್ಕೊಳ್ಬೇಡಿ. ನೀವು ಕೇಳೋದನ್ನೆಲ್ಲ ಯಾರೋ ಒಬ್ಬರು ಕೇಳಿಸ್ಕೊಳ್ತಿದ್ದಾರೆ. ಯೂನಿವರ್ಸ್ ಈಸ್ ಲಿಸನಿಂಗ್, ಎವ್ರಿಥಿಂಗ್ ಈಸ್ ಬೀಯಿಂಗ್ ರೆಕಾರ್ಡೆಡ್.
ಪ್ರತಿಯೊಂದು ರೆಕಾರ್ಡ್ ಆಗ್ತಿದೆ. ನಾವು ಸುಮ್ಮನೆ ಅಂದ್ಕೊಳ್ಳೋದೆಲ್ಲ ರೆಕಾರ್ಡ್ ಆಗ್ತಿದೆ. ಸೊ ಹಾಗಾಗಿ ಇದು ಹೆಚ್ಚು ಶಕ್ತಿ ತೆಗೆದುಕೊಳ್ಳೋದು ಈ ಆಲ್ಫಾ ಸ್ಟೇಟಲ್ಲಿದ್ದಾಗ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೇನು ಬೇಕೋ ಅದನ್ನು ಊಹಿಸ್ಕೊಳ್ಬೇಕು. ಸೊ ನಾನು ಮನಿ ಮೆಡಿಟೇಷನ್ ಕ್ಲಾಸಲ್ಲಿ ಮಾಡಿಸ್ತೇನೆ ಈ ಸಲ ಜನವರಿ 26ನೇ ತಾರೀಕು. ಸೊ ನೀವು ಇಷ್ಟು ಗೊತ್ತಿರಲಿ ಸಾಕು, ಬೆಳಿಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಮನಿ ಮೆಡಿಟೇಷನ್ ತಪ್ಪದೇ ಮಾಡಿ. ಓಕೆ, ಆಲ್ಫಾ ಸ್ಟೇಟ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತ ಇದ್ದರೆ, ಮನಿ ಮೆಡಿಟೇಷನ್ನ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಿದ್ರೆ ಜನವರಿ 26ನೇ ತಾರೀಕು ತಾವೆಲ್ಲರೂ ವರ್ಕ್ಶಾಪ್ನ ಅಟೆಂಡ್ ಮಾಡಬೇಕು. ಹೇಗೆ ಅಂತ ಕ್ವೆಶ್ಚನ್ ಇದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ತಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.